ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ದಿ ಕೇರಳ ಸ್ಟೋರಿ 2 ನೋಡಿದ್ರೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತೆ. ಸೊ ಇದು ಕೇಳೋಕೆ ಒಂಥರ ವಿಚಿತ್ರ ಅನ್ಸುತ್ತೆ, ಯಾಕಂದ್ರೆ ಈ ಸಿನಿಮಾ ಸೃಷ್ಟಿ ಮಾಡಿರುವಂಥ ಹೈಪ್ ಕೂಡ ಅಂತದೆ. ಯಾಕಂದ್ರೆ ಇದಕ್ಕೆ ಸಾಕಷ್ಟು ಅಡೆತಡೆಗಳು ಬಂದಿದೆ. ಈ ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋ ಒಂದು ಹಂತದ ತನಕ ಕೆಲವೊಂದು ಸಂಘಟನೆಗಳಾಗಿರ್ಬೋದು, ಕೆಲವೊಂದು ಪ್ರತಿಭಟನೆಗಳಾಗಿ ನಡೀತಾ ಇದೆ. ಸೊ ಹಾಗಾಗಿ ಈ ಸಿನಿಮಾ ರಿಲೀಸ್ ಆಗಿದೆ, ಸಾಕಷ್ಟು ಕಲೆಕ್ಷನ್ ಅನ್ನು ಮಾಡಿದೆ. ಇನ್ನು ವೀಕೆಂಡ್ ಅಲ್ಲಿ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಕಲೆಕ್ಷನ್ ಅನ್ನ ಮಾಡುವ ಕಾತ್ರದಿಂದ ಈ ಸಿನಿಮಾ ಕಾಯ್ತಾ ಇದೆ. ಸೊ ಹಾಗಾಗಿ ಇದು ಕಲೆಕ್ಷನ್ಗೋಸ್ಕರ ಅಂತಲ್ಲ, ಬಟ್ ಈ ಒಂದು ಕಂಟೆಂಟ್ ಆಗಿರ್ಬೋದು, ಈ ಒಂದು ಸೋಷಿಯಲ್ ಮೆಸೇಜ್ ಅನ್ನ ಜನರಿಗೆ ತಲುಪಬೇಕು. ಜನಗಳ ಒಂದು ಮನಸ್ಥಿತಿ ಏನಿದೆ ಅದನ್ನ, ಇಂಥ ಒಂದು ಮನಸ್ಥಿತಿ ಇದೆ. ಈಗ ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಕೆಲವೊಬ್ಬರನ್ನ ಯಾರಾದ್ರೂ ಬೇಗ ಯಥೇಚ್ಛಾಗಿ ನಂಬ್ತಾರೆ. ಅದು ಆ ಸಮುದಾಯ ಅಂತಾನಲ್ಲ, ಈಗ ಯಾರೇ ಒಬ್ರು ಹೆಣ್ಣು ಮಕ್ಳಾಗಿರ್ಬೋದು, ಒಂದು ಹುಡುಗನ್ನ ನಂಬುವಂತ ವಿಷಯಕ್ಕೆ ಬಂದಾಗ ಹಿಂದೆ ಮುಂದೆ ನೋಡಲ್ಲ, ಒಂಥರ ಅವನು ಏನೋ ಒಂದು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ನೋ ಅಥವಾ ಹುಡುಗಿ ಏನೋ ಒಳ್ಳೆ ರೀತಿಯಲ್ಲಿ ಮಾತಾಡಿದ್ಲು, ಸೊ ಅಂತವ್ರನ್ನ ಬೇಗ ನಂಬೋದು ಜಾಸ್ತಿ. ಸೊ ಈ ಸಿನಿಮಾ ನೋಡಿದ್ರೆ ಅದೊಂದು ಜಾಗೃತಿಯನ್ನ ಮೂಡಿಸುತ್ತೆ, ಜಾಗೃತಿ ಮೂಡುವಂತ ಒಂದು ಹಂತಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಈ ಸಿನಿಮಾವನ್ನ, ಈ ಕಂಟೆಂಟ್ ಅನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಕಲೆಕ್ಷನ್ಗಿಂತ ಈ ಸಿನಿಮಾ ಎಷ್ಟು ಕಂಟೆಂಟ್ ಅನ್ನ ಕೊಡ್ತಾ ಇದೆ, ಎಷ್ಟು ಜನರ ಮನಸ್ಸಿಗೆ ರೀಚ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುವಂತ ವಿಷಯ. ಸೊ ಈಗ ಈ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಕಲೆಕ್ಷನ್ ಅನ್ನು ಮಾಡಿದೆ. ಆದ್ರೂ ಕೂಡ ಕೆಲವೊಂದು ವಿವಾದಗಳಾಗಿರ್ಬೋದು, ಕೆಲವೊಂದು ಬೆದರಿಕೆ ಕರೆಗಳಾಗಿರ್ಬೋದು ಈ ಸಿನಿಮಾಕ್ಕಾಗಿರ್ಬೋದು, ಅಥವಾ ಈ ಸಿನಿಮಾ ನೋಡುವಂತ ಹೆಣ್ಣು ಮಕ್ಕಳಿಗೆ ಬರ್ತಾ ಇದೆ ಅನ್ನೋದೊಂದು ಸುದ್ದಿ ಆಗ್ತಾ ಇದೆ. ಸೊ ಈಗ ಪುತ್ತೂರಿನಲ್ಲಿ, ಈಗ ಕರಾವಳಿ ಭಾಗದಲ್ಲಿ ಹೇಳೋದೇ ಬೇಡ, ಕರಾವಳಿ ಭಾಗದಲ್ಲಿ ಇಂಥ ವಿಷಯಕ್ಕೆ ಸಾಕಷ್ಟು ಜಗಳಗಳಾಗಿರ್ಬೋದು. ಈ ಲವ್ ಜಿಹಾದ್ ಅನ್ನೋ ಒಂದು ವಿಷಯ ಹುಟ್ಟಿದ್ದೇ ಅಲ್ಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಲವ್ ಜಿಹಾದ್ ಕೇಸ್ಗಳಾಗಿರ್ಬೋದು, ಇಂಥ ಒಂದು ಕೇಸ್ಗಳು ಸಾಕಷ್ಟು ಅಲ್ಲಿ ಮರೆಮಾಚಿರೋದು ಇದೆ, ಎದ್ದು ಕಾಣಿರೋದು ಇದೆ. ಸೊ ಅಂತ ಒಂದು ವಿಷಯಕ್ಕೆ ಬಂದಾಗ ಈ ತರ ಆಗಿರೋದು ಅಂತ ಅಲ್ಲಿ ಒಂದು ಪುತ್ತೂರಿನ ಜನಗಳಾಗಿರ್ಬೋದು, ಪುತ್ತೂರಿನ ಒಂದು ಸಂಘಟನೆಗಳಾಗಿರ್ಬೋದು, ಈಗ ಸೀತಾ ಪರಿವಾರ ಸಂಘಟನೆ ಅಂತ ಒಂದು ಸಂಘಟನೆ ಏನಿದೆ, ಆ ಸಂಘಟನೆಯವರು ಹೆಣ್ಣು ಮಕ್ಕಳಿಗೋಸ್ಕರ ಉಚಿತವಾಗಿ ಈ ಒಂದು ಸಿನಿಮಾವನ್ನ ತೋರಿಸುವಂತ ಒಂದು ನಿರ್ಧಾರವನ್ನ ಮಾಡಿದ್ರು. ಸೊ ಈ ನಿರ್ಧಾರ ಒಂಥರ ಹೆಣ್ಣು ಮಕ್ಕಳಿಗೆ ಸೇಫ್ಟಿ ಅಥವಾ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವಂತ ವಿಚಾರದಲ್ಲಿ ಓಕೆ, ಒಂದು ಒಳ್ಳೆಯ ಒಂದು ಸಂಘಟನೆ ಆಗಿರ್ಬೋದು, ಒಳ್ಳೆಯ ಒಂದು ಕಂಟೆಂಟ್ ಇಟ್ಟಿರೋ ಸಿನಿಮಾವನ್ನ ಈ ತರ ತೋರಿಸೋದು ಓಕೆ ಅಂತ ಅನ್ಸ್ಬೋದು. ಬಟ್ ಈ ಸಿನಿಮಾ ನೋಡಿದ್ಮೇಲೆ ಅಲ್ಲಿ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನೋದು ಈಗ ಸುದ್ದಿ ಆಗ್ತಿರುವಂತ ವಿಷಯ. ಸೊ ಯಾಕೆ ಈ ತರ ಬೆದರಿಕೆ ಕರೆಗಳು ಬರ್ತಾ ಇದೆ? ಸೊ ಇದು ಏನಾದ್ರೂ ಅವರೇ ಕಾಲ್ಪನಿಕವಾಗಿ ಸೃಷ್ಟಿಸಿದ್ದಾದ್ರೆ ಇಂಥ ಸುಳ್ಳು ಸುದ್ದಿಗಳಿಂದ ಸಮುದಾಯಕ್ಕೆ ಈ ತರ ಒಂದು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇದು ಕಾಲ್ಪನಿಕ ಅಲ್ಲ, ರಿಯಲ್ ಸ್ಟೋರಿ. ಸೊ ರಿಯಲ್ ಸ್ಟೋರಿ ಆಗಿದ್ರು ಇಂಥ ಒಂದು ಬೆದರಿಕೆ ಕರೆಗಳಾಗಿರ್ಬೋದು, ಅದು ಕೂಡ ಪೊಲೀಸರ ಅನುಪಸ್ಥಿತಿಯಲ್ಲಿ ಇಂಥ ಒಂದು ಕರೆಗಳಾಗಿರ್ಬೋದು, ಅಥವಾ ಬೇರೆ ಸಂಘಟನೆ ಅಧಿಕಾರಿಗಳಾಗಿರ್ಬೋದು, ಅಥವಾ ಯಾವುದೋ ಒಂದು ಸಂಘಟನೆ ಲೀಡರ್ಗಳಿಗೆ ಇಂಥ ಒಂದು ಬೆದರಿಕೆ ಕರೆಗಳು ಬರ್ತಾ ಇದೆ ಅಂದ್ರೆ ಅಲ್ಲಿ ನಾವು ಯೋಚನೆ ಮಾಡುವಂತ ವಿಷಯನೇ. ಯಾಕಂದ್ರೆ ದಿ ಕೇರಳ ಸ್ಟೋರಿ 1 ಕೂಡ ಅಷ್ಟೇ ತುಂಬಾ ಹೈಪನ್ನ ಕ್ರಿಯೇಟ್ ಮಾಡಿರುವಂತಹ ಒಂದು ಮೂವಿ. ದಿ ಕೇರಳ ಸ್ಟೋರಿ 2 ಕೂಡ ಅಷ್ಟೇ, ಇದು ಹೆಣ್ಣು ಮಕ್ಕಳಿಗೆ ಮಾದರಿ ಆಗ್ಬೇಕು, ಹೆಣ್ಣು ಮಕ್ಕಳು ನೋಡ್ಲೇಬೇಕು ಅಂತ ಸಾಕಷ್ಟು ಜನರು ಒಂದು ರಿವ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನಾವು ಕೂಡ ಹಿಂದೆ ರಿವ್ಯೂಸ್ ಅನ್ನ ತಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಹೇಳುವಂತದ್ದಿದೆ, ಹಿಂದೂ ಹೆಣ್ಮಕ್ಳು, ಮೇನ್ಲಿ ಹಿಂದೂ ಹೆಣ್ಮಕ್ಳು ಈ ಸಿನಿಮಾವನ್ನ ನೋಡ್ಲೇಬೇಕು. ಹಾಗಾಗಿ ಅಲ್ಲಿ ಏನ್ ಮಾಡಿದ್ದಾರೆ, ಪುತ್ತೂರಿನಲ್ಲಿ ಈ ಒಂದು ಸಿನಿಮಾವನ್ನ 18ರಿಂದ 22 ವರ್ಷ 16ರಿಂದ 22 ವರ್ಷದ ಒಳಗಿನ ಮಕ್ಕಳು ನೋಡ್ಬೇಕು ಅನ್ನೋದೊಂದನ್ನ ಉಚಿತವಾಗಿ ಪ್ರದರ್ಶನವನ್ನ ಕೊಟ್ಟಿದ್ದಾರೆ ಈ ಸಿನಿಮಾಗೋಸ್ಕರ. ಸೊ ಅಲ್ಲಿ 3 ಹೊತ್ತಿನ ಒಂದು ಶೋ ಇತ್ತು. ಆ ಶೋ ಅನ್ನ ನೋಡಿ ಮುಗಿಸಿ ಬಂದಂತ ಕೆಲವು ಹೆಣ್ಣು ಮಕ್ಕಳಿಗೆ ಒಂದು ಬೆದರಿಕೆ ಕರೆಗಳು, ಅಥವಾ ಈ ಸಂಘಟನೆಯಲ್ಲಿ ಏನು ಸೀತಾ ಪರಿವಾರ ಅಂತ ಸಂಘಟನೆ ಮಾಡಿದಾರೋ, ಸೊ ಆ ಸಂಘಟನೆಯ ಜನಗಳಿಗೆ ಕೆಲವೊಂದು ಬೆದರಿಕೆ ಕರೆಗಳು ಬಂದಿರೋದನ್ನ ನಮ್ಗೆ ಗಮನಕ್ಕೆ ಬಂದಿರುವಂತದ್ದು. ಸೊ ಇದು ಸುದ್ದಿ ಆಗ್ತಾ ಇದೆ. ಈ ಹಿಂದೆನೂ ಕೂಡ ಅಷ್ಟೇ ಕೆಲವೊಂದು ವಿಚಾರಗಳಲ್ಲಿ ದಿ ಕೇರಳ ಸ್ಟೋರಿ ರಿಲೀಸ್ ಆಗೋಕೆ ನಾವು ಬಿಡಲ್ಲ, ಪ್ರತಿಭಟನೆಯನ್ನ ಮಾಡ್ತೀವಿ, ಇದೊಂದು ಸಮುದಾಯದ ಒಂದು ವಿಷಯ, ಆ ತರ ಕೆಲವೊಂದು ಚಟಾಪಟಿಗಳು ನಡೆದ್ರು ಕೂಡ ಇದು ರಿಯಲ್ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ಸೆನ್ಸಾರ್ ಮಂಡಳಿ ಕೂಡ ಇದಕ್ಕೆ ಒಪ್ಕೊಂಡಿದೆ. ಯಾಕಂದ್ರೆ ಸೆನ್ಸಾರ್ ಮಂಡಳಿ ಈಗ ಸಾಕಷ್ಟು ವಿಚಾರಗಳಿಗೆ ತಕರಾರು ತೆಗಿತಾ ಇದೆ. ಈ ಸಿನಿಮಾ ರಿಲೀಸ್ ಆಗುವಂತ ಹಂತ ಇರ್ಬೋದು, ಈಗ ಬೆಳಿಗ್ಗೆ ರಿಲೀಸ್ ಆಗುವಂತ ಹಂತ ಇದ್ರೆ ಅದನ್ನ ಅಲ್ಲಿ ಎಂತಾದ್ರೂ ಸೆನ್ಸಾರ್ ಮಂಡಳಿಯವರು ಏನಾದ್ರೂ ಮತ್ತೊಮ್ಮೆ ಆ ಸಿನಿಮಾವನ್ನ ಗಮನಿಸಿ ಅದನ್ನ ಮುಂದೂಡೋದಾಗಿರ್ಬೋದು, ಈ ತರ ಮಾಡಿದೆ. ಸೊ ದಿ ಕೇರಳ ಸ್ಟೋರಿಗೂ ಕೂಡ ಅಷ್ಟೇ ಸೆನ್ಸಾರ್ ಮಂಡಳಿಯಿಂದ ಒಂದು ನೋಟಿಸ್ ಬಂದಿತ್ತು. ಸೊ ಆ ಸಿನಿಮಾವನ್ನ ರಿಲೀಸ್ ಆಗೋ ದಿನದಲ್ಲಿ ಬಿಟ್ಟು ಮುಂದೂಡಿ ಈಗ ರಿಲೀಸ್ ಆಗಿದೆ. ಸೊ ಮೊನ್ನೆ ಶುಕ್ರವಾರ ರಿಲೀಸ್ ಆಗಿರುವಂತದ್ದು. ಸೊ 2-3 ಸತಿ ಸಿನಿಮಾವನ್ನ ನೋಡ್ಬೇಕು ಅನ್ನೋದು ಸೆನ್ಸಾರ್ ಮಂಡಳಿಗೆ ಬಂದಿರುವಂತ ಒಂದು ಆದೇಶ ಆಗಿತ್ತು. ಸೊ ಅದನ್ನ ಗಮನದಲ್ಲಿಟ್ಟುಕೊಂಡು ಆಮೇಲೆ ರಿಲೀಸ್ ಆಗಿರುವಂತದ್ದು. ಸೊ ಈಗ ವಿಷಯ ಏನಪ್ಪಾ ಅಂದ್ರೆ, ಈ ತರ ಒಂದು ಬೆದರಿಕೆ ಕರೆಗಳು ಯಾಕೆ ಬರ್ತಾ ಇದೆ, ಅದರಲ್ಲೂ ಕೂಡ ವಿದೇಶದಿಂದ ಬರ್ತಾ ಇದೆ ಅನ್ನೋದು ಸ್ವಲ್ಪ ಒಂಥರ ಗೊಂದಲ ಮೂಡಿಸುವಂತ ವಿಷಯನೇ. ಯಾಕಂದ್ರೆ ಇಲ್ಲಿಯ ಜನರುಗಳೇ ಆಗಿದ್ದೆ ಓಕೆ, ಸಿನಿಮಾ ಅವರ ಒಂದು ಸಮುದಾಯಕ್ಕೆ ತುಂಬಾ ಇದಾಗ್ತಾ ಇದೆ, ಅವರ ಸಮುದಾಯವನ್ನ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ದಾರೆ, ಈ ತರ ಒಂದು ಮನಸ್ಥಿತಿ ಇಟ್ಕೊಂಡು. ಬಟ್ ವಿದೇಶದಿಂದ ಬರ್ತಾ ಇದೆ ಅಂದ್ಮೇಲೆ ಅಲ್ಲಿ ಏನಾದ್ರೂ ಒಂದು ಪಿತೂರಿ ನಡೆದಿರ್ಬೇಕಲ್ಲ, ವಿದೇಶದಿಂದ ಯಾಕೆ ಬರ್ತಾ ಇದೆ ಅಂತ ಒಂದು ಪೊಲೀಸರು ಅನುಮಾನಿಸಿದ್ದು, ಅಂದ್ರೆ ವಿದೇಶಗಳಿಂದ ಕರೆ ಬರ್ತಾ ಇದೆ ಅನ್ನೋದು. ಸೊ ಹಾಗಾಗಿ ದಿ ಕೇರಳ ಸ್ಟೋರಿ 2ಗೂ ಕೂಡ ಈಗ ರಿಲೀಸ್ ಆಗಿದೆ. ಆದ್ರೂ ಕೂಡ ವಿದ್ಯಾರ್ಥಿನಿಯರಿಗೆ ಕೆಲವೊಂದು ಬೆದರಿಕೆ ಕರೆಗಳು ಬಂದಿದ್ದು ನೋಡಿ
ಸಂಘಟಕರಿಗೆ ಅಂದ್ರೆ ಆ ಒಂದು ಸಂಘಟ ಏನ್ ನಡೀತಾ ಇದೆ, ಸಂಘಟನೆ ಏನ್ ನಡೀತಾ ಇದೆ, ಸೊ ಅವರಿಗೆ ಈ ತರ ಬೆದರಿಕೆ ಕರೆಗಳಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಿಗೆ ಮೇಲಿ ಹೆಣ್ಣು ಮಕ್ಕಳಿಗೆ ಈ ತರ ಬೆದರಿಕೆ ಕರೆಗಳು ಬಂದಿರೋದು ನೋಡಿದಾಗ ಸ್ವಲ್ಪ ಯಾಕೋ ಒಂದ್ ಕಡೆ ಮಿಸ್ ಹೊಡಿತಾ ಇದೆ. ಏನಾದ್ರೂ ಈ ಸಿನಿಮಾವನ್ನ ಮತ್ತೆ ರಿಲೀಸ್ ಮಾಡೋ ಹಂತ ಅಥವಾ ರಿಲೀಸ್ ಆಗಿದೆ, ಸೊ ಇನ್ನು ಈ ಸಿನಿಮಾ ಮುಂದುವರಿಕೆ ಬಿಡಲ್ವಾ ಅನ್ನೋದು, ಅಥವಾ ಈ ಕೆಲವು ಸಂಘಟನೆಗಳಾಗಿರ್ಬೋದು, ಈಗ ಯಾವುದೋ ಒಂದು ಸಿನಿಮಾ ರಿಲೀಸ್ ಆದ್ರೆ ಆ ಸಿನಿಮಾವನ್ನ ನಿಲ್ಲಿಸಬೇಕು ಅಂತ ಕೆಲವೊಂದು ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು ಇಂಥ ಕೆಲವೊಂದು ಸೃಷ್ಟಿಯಾಗಿರೋದನ್ನ ನಾವು ಕೇಳಿದೀವಿ, ಅಥವಾ ಪೈರಸಿ ಅಂತ ವಿಚಾರ ಬಂದಾಗ ಅದು ಕೂಡ ಕೇಳಿದೀವಿ. ಬಟ್ ಈಗ ಬೆದರಿಕೆ ಕರೆಗಳು ಯಾಕೆ ಬರ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ. ಈ ಕರಾವಳಿ ಭಾಗದಲ್ಲಿ ಇಂಥ ಒಂದು ಸಿನಿಮಾವನ್ನ ತೋರಿಸ್ತಿದ್ದಾರೆ, ಇಂಥ ಒಂದು ಲವ್ ಜಿಹಾದ್ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮೂಡಿಸೋದಕ್ಕೆ ಇಡೀ ಹೆಣ್ಮಕ್ಳಿಗೆ ಒಂದು ಹೆಲ್ಪ್ ಆಗಬೇಕು ಅನ್ನೋ ಒಂದು ರೀತಿಯಲ್ಲಿ ಈ ಸಿನಿಮಾವನ್ನ ತೋರಿಸ್ತಿದ್ದಾರೆ, ಉಚಿತವಾಗಿ ಪ್ರದರ್ಶನ ಮಾಡ್ತಿದ್ದಾರೆ. ಅದು ಕೂಡ ಅಲ್ಲಿ ಈ ಒಂದು ಬೆದರಿಕೆ ಕರೆಗಳಿಗೆ ಇಲ್ಲಿ ಈ ಒಂದು ಜಾಗ ಆಗಿರ್ಬೋದು, ಅಥವಾ ಈ ಒಂದು ಆ ಮಾಲ್ ಅಲ್ಲಿ ಏನ್ ತೋರಿಸಿದಾರೋ ಆ ಮಾಲ್ ಅನ್ನ ಬಹಿಷ್ಕಾರ ಮಾಡೋದಾಗಿರ್ಬೋದು, ಈ ತರ ಕೆಲವೊಂದು ವಿಚಾರಗಳು ನಡೆದಿರೋ ಕಾರಣ ಇಲ್ಲಿ ಕೆಲವೊಂದು ಅನುಮಾನದ ವಿಚಾರಗಳು ನಮ್ಮ ತಲೆಗೆ ಬರುವುದಂತೂ ಖಚಿತವಾಗುತ್ತೆ.